ನಮಸ್ಕಾರ, ನ್ಯೂಸ್ ಟಾಕ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. 29 ಅಂದರೆ ಕುಂಭಮೇಳದಲ್ಲಿ ಮೌನಿ ಅಮಾವಾಸ್ಯೆಯ ದಿನ ನಡೆದ ಘಟನೆ ಇದೆಯಲ್ಲ, ಅದು ಬಹಳಷ್ಟು ಜನರಿಗೆ ಭಯ ಹುಟ್ಟಿಸಿದೆ. ಕುಂಭಮೇಳಕ್ಕೆ ಹೋಗೋದಾ ಬೇಡವಾ ಅಂತ. ಆದರೆ ಲಕ್ಷಾಂತರ ಕೋಟ್ಯಾಂತರ ಜನ ಹೋಗ್ತಾನೇ ಇದ್ದಾರೆ. ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಆಗಿದೆ. ಹಾಗಾದರೆ ಯಾಕಾಯಿತು ಆ ಕಾಲ್ ತುಳಿತ? ಏನಾಗಿತ್ತು ಅಲ್ಲಿ? ಜೊತೆಗೆ ಅದಾದ ಮೇಲೆ ಸರ್ಕಾರ ಎಚ್ಚೆತ್ತುಕೊಂಡ್ರೋ ರೀತಿ ಹೇಗೆ, ಅಲ್ಲಿರೋ ನಿಯಮಗಳೇನು, ಇವೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ ಪ್ರಶಾಂತ್ ನಾತು. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಒಂದು ಆಶ್ಚರ್ಯದ ಕಣ್ಣುಗಳಿಂದ ಇಡೀ ಪ್ರಪಂಚ ಕುಂಭಮೇಳನ ನೋಡ್ತಾ ಇದೆ. ಬೇರೆ ಎಲ್ಲೂ ಕೂಡ 10 ಕೋಟಿ ಜನ ಒಂದೇ ಕಡೆ ಸೇರಿ ಒಂದು ಆಚರಣೆ ಮಾಡಿದ ಇತಿಹಾಸ ನಾವು ಯಾವತ್ತೂ ನೋಡಿಲ್ಲ. ಮುಂದೆ ನೋಡ್ತೀವ ಗೊತ್ತಿಲ್ಲ. ಇದಕ್ಕಿಂತ ಜಾಸ್ತಿನೂ ಆಗಬಹುದು, ಕಡಿಮೆನೂ ಆಗಬಹುದು. ಆದರೆ ಹಾಗಿದ್ದೊಂದು ಘಟನೆಗೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀವಿ. ಇಷ್ಟು ಸಲೀಸಾಗಿ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂದ್ಕೊಂಡ್ವಿ. ದುರಾದೃಷ್ಟವಶಾತ್ ಮೌನಿ ಅಮಾವಾಸ್ಯೆಯ ನಡುರಾತ್ರಿಯಲ್ಲಿ ಘಟನೆ ನಡೆದು ಹೋಗಿದೆ. ವಾಟ್ ವೆಂಟ್ ರಾಂಗ್ ಅನಿಸುತ್ತೆ ನಿಮಗೆ ಹೊರಗಡೆಯಿಂದ ನೋಡಿದಾಗ? ನಾನು ನಿನ್ನೆ ಬೆಳಗ್ಗೆ ಈ ಘಟನೆ ನಡೆದ ನಂತರ ಅನೇಕ ದಿಲ್ಲಿಯ ಪತ್ರಕರ್ತರು ಪ್ರಯಾಗ್ರಾಜ್ನಲ್ಲಿದ್ದಾರೆ, ಕವರೇಜ್ಗೋಸ್ಕರ ಇದ್ದಾರೆ. 45 ದಿನಗಳ ಕಾಲ ಅಲ್ಲೇ ಇದ್ದು ಕವರ್ ಮಾಡಬೇಕು ಅನ್ನುವ ಕಾರಣಕ್ಕೆ ಹೋಗಿದ್ದಾರೆ. ತುಂಬ ಜನ ಕರ್ನಾಟಕದವರು ವಾಲಂಟಿಯರ್ಸ್ ಆಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಲಂಗರ್ ನಡೆಸ್ತಾ ಇದ್ದಾರೆ. ನೀರಿನ ಜಾಗದಲ್ಲೂ ಕೂಡ, ನದಿ ಜಾಗದಲ್ಲೂ ಕೂಡ ವಾಲಂಟಿಯರ್ಸ್ ಆಗಿ ಸರ್ಕಾರಕ್ಕೆ ಸಹಾಯ ಮಾಡಲಿಕ್ಕೆ ಹೋಗಿರ್ತಕ್ಕಂಥ NGOಗಳವರು ಇದ್ದಾರೆ. ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ ಅಂದರೆ 2-3 ನೋಡಿ, VIP ಮೂಮೆಂಟ್ ಕಾರಣ ಇರಲಿಲ್ಲ. ಯಾಕಂದರೆ ಆ ಸಂದರ್ಭದಲ್ಲಿ ಈಗ ನಿಮ್ಗೆ ಅಮಿತ್ ಶಾ ಅವರು ಬಂದು ಹೋದ ನಂತರ ವೆಹಿಕಲ್ ಮೂಮೆಂಟ್ಗಳನ್ನು ಸ್ಟಾಪ್ ಮಾಡಲಾಗಿತ್ತು. ಪ್ರಮುಖವಾಗಿರ್ತಕ್ಕಂಥ ಕಾರಣ ನೋಡಿ, ಪದೇ ಪದೇ ಯೋಗಿ ಆದಿತ್ಯನಾಥ್ರ ಸರ್ಕಾರ ಅನೌನ್ಸ್ಮೆಂಟ್ ಕೂಡ ಅಲ್ಲೂ ಕೂಡ ಮಾಡ್ತಾ ಇದೆ, ಬೇರೆ ಕಡೆ ಕೂಡ ಟಿ ವಿಗಳಲ್ಲಿ ರೇಡಿಯೋಗಳಲ್ಲಿ ಹೇಳ್ತಾ ಇದೆ. ಬೆಳಿಗ್ಗೆ ಮೊದಲ ಶಾಹಿ ಸ್ನಾನ ಅಖಾಡಗಳವರು ಮಾಡ್ತಾರೆ, ಅಲ್ಲಿವರೆಗೆ ನೀವು ಸ್ನಾನ ಘಾಟ್ ಹತ್ರ ಬರಬೇಡಿ ಅನ್ನೋದನ್ನು ಮೊದಲೇ ತಿಳಿಸಲಾಗಿತ್ತು. ಆದರೆ ಈ ರೀತಿಯ ನೋಡಿ, ಅಲ್ಲಿ ಬಂದಿರತಕ್ಕಂಥ ಜನ ಅವರೇನು ಬಂದು ಟೆಂಟ್ಗಳಲ್ಲಿ ರೂಮ್ಗಳಲ್ಲಿ ಇರಲ್ಲ. ಅನೇಕರು ಬರ್ತಾರೆ, ಬೆಳಗ್ಗೆ ಸ್ನಾನ ಮಾಡ್ತಾರೆ, ತಕ್ಷಣ ಹೋಗ್ತಾ ಇರ್ತಾರೆ. ಆ ರೀತಿ ಬಂದಿರತಕ್ಕಂಥ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಚೇಂಜಿಂಗ್ ರೂಮ್ನ ಎದುರುಗಡೆ ಅಲ್ಲೇ ಮಲಗಿದ್ರು ಅವರು. ಯಾಕಂದರೆ 1:30-2 ಗಂಟೆಗೆ ಸ್ನಾನ ಶುರು ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ರಾತ್ರಿ ಅಲ್ಲೇ ಬಂದು ಮಲಗಿದ್ರು. ವಾಲಂಟಿಯರ್ಸ್ ಹೋಗಿ ಹೇಳಿದ್ದಾರೆ ಅವ್ರಿಗೆ, ನೀವು ಇಲ್ಲಿ ಮಲಗಬೇಡಿ, ಇಲ್ಲಿ ಮಲಗಿದರೆ ಕಷ್ಟ ಆಗುತ್ತೆ. ಯಾಕಂದರೆ ರಾತ್ರಿ 1:30-2 ಗಂಟೆ ಸುಮಾರಿಗೆ ಅಖಾಡಗಳಿಂದ ನಾಗಾ ಸಾಧುಗಳು ಬರಲಿಕ್ಕೆ ಶುರು ಮಾಡ್ತಾರೆ, ಅವ್ರನ್ನ ನೋಡ್ಲಿಕ್ಕೆ ಕೂಡ ಜನ ಬರ್ತಾರೆ, ಆ ಕಾರಣದಿಂದ ಇಲ್ಲಿ ಮಲಗಬೇಡಿ ಅಂತ. ಇಲ್ಲ 1 ಗಂಟೆ 1:30 ಗಂಟೆ ನಾವು ಮಲಗ್ತೀವಿ, ಮಲಗಿ ಇಲ್ಲಿಂದ ಎದ್ದು ಹೋಗ್ತೀವಿ ಅಂದರೆ ಚೇಂಜಿಂಗ್ ರೂಮ್ಸ್ ಎದುರುಗಡೆನೆ. 1:30-2 ಗಂಟೆಗೆ ನಾಗಾ ಸಾಧುಗಳು ಬರ್ತಾರೆ ಅನ್ನುವ ಕಾರಣಕ್ಕೋಸ್ಕರ ದೊಡ್ಡ ಸಂಖ್ಯೆಯಲ್ಲಿ ಅವರನ್ನು ನೋಡಿ, ಯಾಕಂದರೆ ಆ ಶೋಭಾಯಾತ್ರೆ ಇರುತ್ತಲ್ಲ, ಇಡೀ ಶಾಹಿ ಸ್ನಾನದ ಬಹಳ ದೊಡ್ಡ ಕೌತುಕ, ಕುತೂಹಲ, ಬೆರಗು ನೀವೇನು ಹೇಳ್ತಾ ಇದ್ದೀರಿ, ಅದಿರೋದು ಆ ನಾಗಾ ಸಾಧುಗಳು ಸ್ನಾನಕ್ಕೆ ಬರುವಾಗ. ಬೇರೆ ಬೇರೆ ಅಖಾಡಗಳವರು ಸ್ನಾನಕ್ಕೇನು ಬರ್ತಾರೆ, ಅವರು ವಿಜಯ ದುಂದುಭಿಯನ್ನು ಮುಳುಗಿಸ್ತಾ, ಶಂಖನಾದ ಮಾಡ್ತಾ, ತಲ್ವಾರ್ಗಳನ್ನು ಆಡಿಸ್ತಾ, ವಿಚಿತ್ರ ರೀತಿಯಲ್ಲಿ ಅವರು ಸ್ನಾನಕ್ಕೆ ಬರ್ತಾ ಇರ್ತಾರೆ, ಕುದುರೆಗಳ ಮೇಲೆ ಬರ್ತಾರೆ. ಅದನ್ನು ನೋಡಲಿಕ್ಕೆ ಲಕ್ಷಾಂತರ ಜನ ಆ ಸಂಗಮ, ಯಾಕಂದರೆ ಈ ಶಾಹಿ ಸ್ನಾನ ನಡೀತಕ್ಕಂಥದ್ದು ಸಂಗಮದ ಸ್ಥಳದಲ್ಲಿ. ಈಗ ಎಲ್ಲರೂ ಹೋಗಿ ಸಂಗಮದಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ. ಹೀಗಾಗಿ ನೀವು ಗಂಗೆ, ಯಮುನೆ ಆ ರೀತಿಯ ಏನು ಇದೆ ಅಲ್ಲಿ ಹೋಗಿ ಸ್ನಾನ ಮಾಡಿ ಅಂತಕ್ಕಂಥದ್ದನ್ನು ಜನರಿಗೆ ಹೇಳಲಾಗುತ್ತೆ. ಶಾಹಿ ಸ್ನಾನ ಬರುವ ಮಾರ್ಗದಲ್ಲಿ ಲಕ್ಷಾಂತರ ಜನ ನಿಂತಾಗ ಎಂಟ್ರಿ ರೂಟ್ ಸರಿಯಾಗಿತ್ತು, ಎಕ್ಸಿಟ್ ರೂಟ್ ಸರಿಯಾಗಿರಲಿಲ್ಲ. ಸೊ ಅಲ್ಲಿ ಕೆಲವ್ರು ಏನು ಮಾಡಿದ್ದಾರೆ, ಇವ್ರ ಜೊತೆನೇ ನಾವು ಸ್ನಾನಕ್ಕೆ ಹೋಗ್ತೀವಿ ಅಂತ ನುಗ್ಗಲಿಕ್ಕೆ ಹೋಗಿದ್ದಾರೆ. ಎಕ್ಸಿಟ್ ರೂಟ್ ಬರುವಾಗ ಬ್ಯಾರಿಕೇಡ್ಗಳನ್ನು ಮುರಿದು ನುಗ್ಗಿದ್ದಾರೆ. ಅಲ್ಲಿ ಚೇಂಜಿಂಗ್ ರೂಮ್ಸ್ಗಳು ಕೂಡ 1-2 ಬಿದ್ದಿವೆ. ಚೇಂಜಿಂಗ್ ರೂಮ್ಸ್ಗಳು ಆ ಒಂದು ನುಗ್ಗಾಟದಲ್ಲಿ ಅಲ್ಲಿ ಏನು ಮಲಗಿದ್ರಲ್ಲ ಮಹಿಳೆಯರು, ಅವರ ಮೇಲೆ ಸಾವಿರಾರು ಜನ ಬಿದ್ದಿದ್ದಾರೆ. ಆ ಕಾರಣದಿಂದ ಈ ಸಾವು ನೋವಿನ ಘಟನೆ ಸಂಭವಿಸಿದೆ. ಆದರೆ ನೋಡಿ, ಒಂದು ಈಗ ಸರ್ಕಾರವನ್ನು ಸಮರ್ಥಿಸ್ಕೊಳ್ಬೇಕು ಅಂತಕ್ಕಂಥದ್ದಿಲ್ಲ, ಕೆಲವು ಲ್ಯಾಪ್ಸಸ್ಗಳು ಪೊಲೀಸರಿಂದ ಕೂಡ ಅಲ್ಲಾಗಿವೆ ಅಂತಕ್ಕಂಥದ್ದನ್ನು ಹೇಳಲಾಗತ್ತೆ. ಆದರೆ ಕೇವಲ ಅರ್ಧ ಗಂಟೆಯ ಅವಧಿಯಲ್ಲಿ ಇದು ಬೇರೆ ಕಡೆ, ಯಾಕಂದರೆ ನಾನು ಆ ಘಟನೆ ನಡೆದ ಸ್ವಲ್ಪ ಹೊತ್ತಿನಲ್ಲಿ ಬೇರೆ ಅಲ್ಲಿದ್ದ ಕರ್ನಾಟಕದಿಂದ, ಹುಬ್ಳಿಯಿಂದ ತುಂಬ ಜನ ಹೋಗಿದ್ದಾರಲ್ಲ, ಅವ್ರಿಗೆ ಮಾತನಾಡಿಸಿದಾಗ ಅವ್ರ ಘಟನೆ ಬಗ್ಗೆ ಗೊತ್ತೇ ಇರಲಿಲ್ಲ. ನಮಗೆ ಇಲ್ಲಿ ಕುಳಿತು ಟಿ ವಿಯಲ್ಲಿ ನೋಡ್ತಿದ್ವಿ ಅಂತ ಗೊತ್ತಿತ್ತು. ಅರ್ಧ ಗಂಟೆಯಲ್ಲಿ ಅದನ್ನು ಕಂಟೈನ್ ಮಾಡಲಾಗಿದೆ. 50 ಆ್ಯಂಬ್ಯುಲೆನ್ಸ್ಗಳನ್ನು
ತರಿಸ್ಕೊಳ್ಳಾಯಿತು. ಅವು 100 ಸುತ್ತು ಆ ಆ್ಯಂಬ್ಯುಲೆನ್ಸ್ಗಳು ಇದ್ದಿದ್ದರಿಂದ ಗಾಯಗೊಂಡವರನ್ನು ತಕ್ಷಣ ಪ್ರಥಮ ಚಿಕಿತ್ಸೆ ನೀಡಿ ಅವ್ರನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸ ಆಯಿತು. ರಿಸ್ಪಾನ್ಸ್ ವಾಸ್ ವೆರಿ ಕ್ವಿಕ್. ಆದರೆ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನನಗನ್ಸೋದು 10 ಕೋಟಿ ಜನ ಒಂದು ಕಡೆ ಅದು ಎಕ್ಸ್ಕ್ಯೂಸ್ ಅಲ್ಲ. 10 ಕೋಟಿ ಜನ ಸೇರ್ತಾ ಇದ್ದಾರೆ, ಕಾಲು ತುಳಿತದ ಘಟನೆ ಸಂಭವಿಸುತ್ತೆ, ಅದು ಎಕ್ಸ್ಕ್ಯೂಸ್ ಅಲ್ಲ. ಆದರೆ ಈ ದುರದೃಷ್ಟಕರ ಘಟನೆ ನಡಿಬಾರ್ದಾಗಿತ್ತು. ಆದರೆ ಕೆಲವೊಂದು ಸಲ ನೋಡಿ, ಅಡ್ಮಿನಿಸ್ಟ್ರೇಷನ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಜನ ಕೂಡ ಸ್ವಲ್ಪ ಮಟ್ಟಿಗೆ ಕೊಟ್ಟಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಪಾಲಿಸ್ಬೇಕಾಗತ್ತೆ. ನಾವೆಲ್ಲಂದ್ರಲ್ಲಿ ಹೋಗಿ ನಿಲ್ತೀವಿ, ಎಲ್ಲಂದ್ರಲ್ಲಿ ಹೋಗಿ ಮಲಗ್ತೀವಿ. ನೀವು ಆ ಶಾಹಿ ಸ್ನಾನ ನಡೆಯುವ ದಾರಿಯಲ್ಲೇ ಮಲಗಿದ್ರಿಂದ ಈ ಒಂದು ಅನ್ಫಾರ್ಚುನೇಟ್ ಘಟನೆ ನಡೆದಿದೆ. ಬಟ್ ಅದನ್ನು ನೀವು ಹೇಳಿದ ಹಾಗೆ ಅರ್ಧ ಗಂಟೆಯಲ್ಲಿ ಅದನ್ನು ಕಂಟ್ರೋಲಿಗೆ ತೆಗೆದು 40ನೇ ನಿಮಿಷಕ್ಕೆ ಅದೇ ಚೌಕ್ನಲ್ಲಿ ಅಲ್ಲಿ ಮತ್ತೆ ಸ್ನಾನ ಆರಂಭ ಆಯ್ತು. ಅದೇನಾಯಿತು, ಈ ಘಟನೆ ನಡೆದಾಕ್ಷಣ ಸರ್ಕಾರ ಅಖಾಡಗಳಿಗೆ ಮನವಿ ಮಾಡಿಕೊಳ್ತು, ಇಲ್ಲ ನೀವು ಸ್ನಾನವನ್ನು ರದ್ದುಪಡಿಸಿ ಅಂತ. ಸೊ ಬೆಳಿಗ್ಗೆ ಇಲ್ಲ ಅಖಾಡಗಳು ರದ್ದುಪಡಿಸಿವೆ ಅಂತಕ್ಕಂಥದ್ದನ್ನು ಹೇಳಲಾಯಿತು. ಆದರೆ ನಂತರ ಅರ್ಧ ಗಂಟೆಯಲ್ಲೇ ಅಲ್ಲಿ ಮತ್ತೆ ಸ್ನಾನ ಆರಂಭವಾಗಿದ್ದರಿಂದ ಮಧ್ಯಾಹ್ನ 2 ಗಂಟೆಗೆ ಅಖಾಡಗಳು ಮತ್ತೆ ಸ್ನಾನದ ಶಾಹಿ ಅಮೃತ ಸ್ನಾನ ಏನಿತ್ತು ಅದು ಮಧ್ಯಾಹ್ನ 2 ಗಂಟೆಗೆ ನಡೀತು. ಆಮೇಲೆ ಸರ್ಕಾರ ಕ್ವಿಕ್ ರೆಸ್ಪಾನ್ಸ್ ಮಾಡಿದ್ರಿಂದ ನೀವು ಇದು ಬೇರೆ ಕಡೆ ಈ ನುಗ್ಗಾಟ, ಈ ಒಂದು ಕಾಲ್ತುಳಿತದ ಘಟನೆ, ಯಾಕಂದರೆ 1954ರ ಘಟನೆ ಇನ್ನೂ ಪ್ರಯಾಗರಾಜದಲ್ಲಿ ಅದರ ಬಗ್ಗೆ ಚರ್ಚೆ ಆಗುತ್ತೆ. 500ಕ್ಕೂ ಹೆಚ್ಚು ಜನ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ರು. ಅದು ಬೇರೆ ಕಡೆ ಶಿಫ್ಟ್ ಆಗದಂತೆ ಅದನ್ನು ಕಂಟೈನ್ ಮಾಡ್ತಕ್ಕಂಥ ಏನಾಗುತ್ತೆ, ಈ ಸಂಗಮ ಅನ್ನೋದಿದೆ, ಎಲ್ಲರೂ ತ್ರಿವೇಣಿ ಸಂಗಮದಲ್ಲಿ ಗಂಗೆ ಯಮುನೆ ಸರಸ್ವತಿ ಸೇರುವ ಸ್ಥಳದಲ್ಲೇ ನಾವು ಸ್ನಾನ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಬಂದು ನುಗ್ಗಿದ್ರಿಂದ, ಮತ್ತು ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಸ್ನಾನ ಮಾಡಬೇಕು. ಆ ಮುಹೂರ್ತನೂ ಹೇಳ್ತಾರೆ ಪ್ರಶಾಂತ್, ಅಂದರೆ ಅದೇ ಮುಹೂರ್ತದಲ್ಲೇ ಮುಳುಗಬೇಕು ಅನ್ನೋ ಉತ್ಸಾಹದಲ್ಲೂ ಇದ್ರು ಜನ. ಸರಿ ಇದೆ. ಆದರೆ ಸರ್ಕಾರ ನಿಮಗೆ ಪದೇ ಪದೇ ಹೇಳ್ತಾ ಇದೆ, ಇಲ್ಲ ಅಲ್ಲಿ ಅಖಾಡಗಳಿಗೆ ಮೊದಲು ಸ್ನಾನದ ಒಂದು ಅವಕಾಶವನ್ನು ನೀಡಲಾಗುತ್ತೆ, ಆ ಜಾಗದಲ್ಲಿ ಬಂದು ನೀವು ಸ್ನಾನ ಮಾಡಬೇಡಿ ಅಂತಕ್ಕಂಥದ್ದನ್ನು ಸರ್ಕಾರ ಪದೇ ಪದೇ ಕೇಳ್ಕೊಳ್ತಾ ಇತ್ತು. ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಜನ ಅಲ್ಲಿ ಬಂದು ಸ್ವಲ್ಪ ಹೊತ್ತು ಮಲಗಲಿಕ್ಕೆ ಹೋಗಿ ಈ ಒಂದು ದುರದೃಷ್ಟಕರ ಘಟನೆ ನಡೆದಿದೆ. ಯಾಕೆಂದರೆ ಅಲ್ಲಿ ಟೆಂಟ್ಗಳನ್ನು ಯಾರು ಅಫೋರ್ಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಎಕ್ಸ್ಪೆನ್ಸಿವ್ ಇದೆ. ಆ್ಯಂಡ್ ಬಂದು ಅಲ್ಲಿ ಸ್ನಾನ ಮುಗಿಸಿ ಹಂಗಂಗೆ ಹೊರಟು ಬಿಡ್ತಾರೆ. ಈಗ ಸರ್ಕಾರ ಕೂಡ ಮೊದಲಿನ ಥರ ಟೆಂಟ್ಗಳನ್ನು ಈಗ ಮಾಧ್ಯಮಗಳಿಗೂ ನನಗೆ ನೆನಪಿದೆ, ಈಗ ಹರಿದ್ವಾರದಲ್ಲಿ ಅರ್ಧ ಕುಂಭದಲ್ಲೆಲ್ಲ ಮಾಧ್ಯಮಗಳಿಗೆ ಟೆಂಟ್ಗಳನ್ನು ಒದಗಿಸಲಾಗ್ತಾ ಇತ್ತು. ಈ ಬಾರಿ ಸರ್ಕಾರ ಹೇಳಿತ್ತು ಯಾರಿಗೂ ಟೆಂಟ್ಗಳನ್ನು ಫ್ರೀಯಾಗಿ ಒದಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಟೆಂಟ್ಗಳು ತುಂಬ ಎಕ್ಸ್ಪೆನ್ಸಿವ್ ಇದೆ. ಹೌದು, ಮಠ ಬೇರೆ ಬೇರೆ ಜಾಗದಲ್ಲೂ ಕೂಡ ತುಂಬ ಹೋಗಿವೆ, ಕಾಲಿಡ್ಲಿಕ್ಕೂ ಕೂಡ ಜಾಗ ಇಲ್ಲ. ಇನ್ನೊಂದು ಏನಂದ್ರೆ ಅಲ್ಲಿ ಮಠ ಅಥವಾ ಎಲ್ಲೇ ಸ್ಟೇ ಆದ್ರೂ ಅಲ್ಲಿಂದ ನಡ್ಕೊಂಡು ಬಂದು ಸ್ನಾನ ಮಾಡೋದಕ್ಕೆ ಇಟ್ ಟೇಕ್ ತುಂಬಾ ಟೈಮ್ ಸಿಗುತ್ತೆ. ತುಂಬಾ ಜಾಸ್ತಿ ಟೈಮ್ ಆಗೋದ್ರಿಂದಾಗಿ ನಾವು ಅಲ್ಲೇ ಬಂದು ಅಲ್ಲೇ ಉಳಿದು ಬಿಡ್ತೀವಿ. ನಾವು ಬೆಳಿಗ್ಗೆ ಅಲ್ಲಿ ಮುಟ್ಲಿಕ್ಕೆ ಸಾಧ್ಯ ಕಾರಣಕ್ಕೋಸ್ಕರ 1-2 ಅವರ್ ಮುಂಚೆನೆ ಬಂದು ಅಲ್ಲೇ ಸೆಟಲ್ ಡೌನ್ ಆಗ್ಬಿಡ್ತೀವಿ, ಅಲ್ಲೇ ಕೂತು ಬಿಡ್ತೀವಿ. ಆಮೇಲೆ ಎದ್ದು ಹಂಗೆ ಸ್ನಾನ. ಈಗ ಬೆಳಗಾವಿಯ ಕೋಪರ್ಡೆ ಕುಟುಂಬದಿಂದ ಏನು ಹೋಗಿದ್ರು, ಅವರು ಕೂಡ ಅಲ್ಲಿ ನಾವು ಮತ್ತೆ ಬರಲಿಕ್ಕಾಗತ್ತೋ ಇಲ್ಲೋ ಅಂತ ಮಧ್ಯರಾತ್ರಿ ಅಲ್ಲಿ ಹೋಗಿ ಕುಳಿತುಕೊಂಡಿದ್ದರಿಂದ ಸ್ವಲ್ಪ ಅವರು ಅಲ್ಲಿ ರೆಸ್ಟ್ ತೊಗೊಳಿಕ್ಕೆ ಹೋದಾಗ ಈ ನುಗ್ಗಾಟದ ಘಟನೆ ನಡೆದಿದೆ. ಅನೇಕರು, ಒಬ್ಬ ಪತ್ರಕರ್ತ ಅಂದರೆ ಅವರು ಪ್ರಯಾಗರಾಜ್ದವರೇ, ಅವ್ರು ಹೇಳ್ತಾ ಇದ್ರು, ಇಲ್ಲ ಎಂಟ್ರಿ ಪಾಯಿಂಟ್ ತುಂಬ ಚೆನ್ನಾಗಿತ್ತು, ಎಕ್ಸಿಟ್ ಪಾಯಿಂಟಲ್ಲಿ ಏನಾಯಿತು ಅಂದರೆ ಬ್ಯಾರಿಕೇಡ್ಗಳನ್ನು ಮುರಿದು ಜನ ಹೋಗ್ಲಿಕ್ಕೆ ಶುರು ಮಾಡಿದಾಗ ಅದು ಮುಂದೆ ಯಾರಿದ್ರು ಅವ್ರ ಮೇಲೆ ಬೀಳ್ತಾ ಹೋಯಿತು. ಚೇಂಜಿಂಗ್ ರೂಮ್ ಕೂಡ ಒಂದೆರಡು ಬಿದ್ದು, ಆ ಕಾರಣದಿಂದ ಕೂಡ ಒಂದು ಸ್ವಲ್ಪ ಪ್ಯಾನಿಕ್ ಆಯಿತು. ಸರ್ಕಾರ ಕೂಡ ಅಂದರೆ ಈಗ ನಾನು ಪತ್ರಕರ್ತನಾಗಿ ಕೆಲವು ಬಾರಿ ನಮ್ಗೆ ಅನಿಸುತ್ತೆ, ಇಲ್ಲ ತಕ್ಷಣಕ್ಕೆ ಮಾಹಿತಿ ಕೊಟ್ಬಿಡ್ಬೇಕು ಅಂತ. ಎಷ್ಟು ಜನ ತೀರ್ಕೊಂಡ್ರು ಅದನ್ನು ಸಂಜೆ ಕೊಡಲಾಯ್ತು. ಯಾಕಂದರೆ ಆಮೇಲೆ ಯೋಗಿ ಆದಿತ್ಯನಾಥ್ರ ಕಡೆಯಿಂದ ಅದಕ್ಕೆ ಸ್ಪಷ್ಟೀಕರಣ ಕೂಡ ಬಂತು. ತಕ್ಷಣಕ್ಕೆ ಪ್ಯಾನಿಕ್ ಆದರೆ ಇಡೀ ಪ್ರಯಾಗಲ್ಲಿ ಪ್ಯಾನಿಕ್ ಆಗುತ್ತೆ, ಜನ ಹೋದ್ರಂತೆ. ಇಟ್ಸ್ ಲೈಕ್ ಬ್ಯಾಂಕ್ ವಿಡ್ರಾವಲ್ ಇರುತ್ತೆ ನೋಡಿ, ಬ್ಯಾಂಕ್ ಮುಳುಗ್ತಿದೆ, ಆ ರೀತಿಯ ಒಂದು ಕಾಲ್ತುಳಿತ ಎಲ್ಲ ಕಡೆ ಪಸರಿಸ್ಬಿಟ್ರೆ ಬಹುದೊಡ್ಡ, ಯಾಕಂದರೆ 10 ಕೋಟಿ ಜನ ಏನು ಸಾಮಾನ್ಯ ಸಂಗತಿಯಲ್ಲ, ಎಲ್ಲಿ ಹುಡುಗ್ಬೇಕು ಅವರು. ಆ ಕಾರಣದಿಂದ ಸರ್ಕಾರ ಕೂಡ ಮಾಹಿತಿಯನ್ನು ನಾವು ಸ್ವಲ್ಪ ಸಂಜೆವರೆಗೆ ತಡೆ ಹಿಡಿದ್ವಿ. ಅದಾದ ನಂತರ 30 ಜನ ಅಧಿಕೃತವಾಗಿ ಮೃತಪಟ್ಟಿರ್ತಕ್ಕಂಥ ಇದೊಂದು ಅಂಕಿ ಸಂಖ್ಯೆಗಳನ್ನು ಸರ್ಕಾರ ಬಿಡುಗಡೆ ಮಾಡಿದೆ. ನನಗನ್ಸುತ್ತೆ ನೋಡಿ, 2001, 2004, 2013 ನಿಮಗೆ ಕುಂಭ ನಡೆದಿದ್ದು. 2001ರ ಕುಂಭ ನಡೀತು, 2006ರ ಕುಂಭ ನಡೀತು, 5-6ರ ಕುಂಭ ನಡೀತು, 13ರಲ್ಲಿ ಮಹಾಕುಂಭ ನಡೀತು. ದೆನ್ ಅಗೇನ್ 19ರಲ್ಲಿ
ಅರ್ಧ ಕುಂಭ ನಡೀತು. ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದ ನಂತರ, ಯಾಕಂದರೆ ಮಾಯಾವತಿ, ರಾಜನಾಥ್ ಸಿಂಗ್, ಅಖಿಲೇಶ್ ಯಾದವ್ ಮುಖ್ಯಮಂತ್ರಿಗಳಾಗಿದ್ದಾಗ ನಡೆದಿರ್ತಕ್ಕಂಥ ಕುಂಭದ ವ್ಯವಸ್ಥೆಗೂ ಯೋಗಿ ಆದಿತ್ಯನಾಥ್ 19ರಲ್ಲಿ ಬಂದ ನಂತರ ಮಾಡ್ತಾ ಇರ್ತಕ್ಕಂಥ ಕುಂಭದ ವ್ಯವಸ್ಥೆಗೂ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸ ಇದೆ. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು, ಸರ್ಕಾರವನ್ನು ಸಮರ್ಥಿಸ್ಕೊಳ್ಬೇಕು ಅಂತಕ್ಕಂಥದ್ದಲ್ಲ, ಆದರೆ ವ್ಯವಸ್ಥೆಯಲ್ಲಿ ಅಜಗಜಾಂತರವಾಗಿರ್ತಕ್ಕಂಥ ಒಂದು ವ್ಯತ್ಯಾಸವನ್ನು, ಆ ಪ್ರಯತ್ನವನ್ನು ಯೋಗಿ ಆದಿತ್ಯನಾಥ್ ನಿಶ್ಚಿತವಾಗಿ ಮಾಡಿದ್ದಾರೆ. ಆದರೂ ಕೂಡ ನಿನ್ನೆಯ ಘಟನೆ ಅತ್ಯಂತ ನಾವು ಇಲ್ಲಿ ಈಗ ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಲ್ಲ, ಹಿಂಗಿದ್ರಿಂದನೇ ಕಾಲು ತೊಳೆತಗಳು ಜಾಸ್ತಿ ಆಗೋದು. ಹಿಂಗೆ ನುಗ್ಕೊಂಡು ಬಂದ್ಬಿಡೋದು, ಅಲ್ಲೆಲ್ಲೋ ನುಗ್ಗಿ ಅಲ್ಲಿ ಒಟ್ಟಿಗೆ ನುಗ್ಗಿದಾಗ ಪ್ರಶಾಂತ್, ನಾವು ತಿರುಪತಿ ಘಟನೆ ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಟಿಕೆಟ್ ಕೌಂಟರ್ಸ್ ಓಪನ್ ಆದವು ಅಂದ ತಕ್ಷಣ ಒಂದೇ ಸಲಕ್ಕೆ ಜನ ನುಗ್ಗಿದ್ರು, ಅಲ್ಲಿ ಜೀವ ಕಳ್ಕೊಂಡ್ರು. ಆ್ಯಂಡ್ ಇಲ್ಲೂ ಅದೇ ಆಗತ್ತೆ, ಅಲ್ಲಿಂದ ದಾಟು ಬಿಡ್ತೀವಿ, ಇಲ್ಲಿಂದ ಅಂದರೆ ಈ ಕಡೆ ಎಲ್ಲೋ ಒಂದು ಕಡೆ ದಾರಿ ಓಪನ್ ಆಯಿತು ಅಂತಿದ್ದ ಹಾಗೆ ಇಡೀ ರಶ್ ಅಲ್ಲಿಗೆ ಹೋಗ್ಬಿಡತ್ತೆ. ಆಗ ಈ ರೀತಿಯ ಕಾಲ್ತುಳಿತಗಳಾಗೋದು ಕಟ್ಟಿಟ್ಟ ಬುತ್ತಿ. ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ ಜನರಿಗೆ, ಈಗ ವಸಂತ ಪಂಚಮಿ ಇದೆ, ವಸಂತ ಪಂಚಮಿಯ ದಿನ ಕೂಡ ಬಹಳ ಜನ ಸೇರ್ತಾರೆ, ಆದಷ್ಟು ಕಂಟ್ರೋಲ್ ಮಾಡಿ. ಆ್ಯಂಡ್ ಈ ವೀಕೆಂಡ್ ಇದೆಯಲ್ಲ, ಈ ವೀಕೆಂಡ್ ನಂತರ ಹೋಗೋ ಪ್ಲಾನ್ ಇಟ್ಕೊಳ್ಳಿ, ಮಿಡ್ ವೀಕಲ್ಲಿ ಹೋಗೋ ಪ್ಲಾನ್ ಇಟ್ಕೊಳ್ಳಿ. ವಸಂತ ಪಂಚಮಿಯ ದಿನಾನೂ ಕೂಡ ತುಂಬ ದೊಡ್ಡ ಮಟ್ಟಕ್ಕೆ ಜನ ಸೇರೋ ಕೂಡ ಕೆಲವು ನಿಯಮಗಳನ್ನು ಪಾಲಿಸಬೇಕು. ನೀವು ಬೆಳಗ್ಗೆ 4 ಗಂಟೆಗೆ ಸ್ನಾನ ಮಾಡಬೇಕು ಅಂತಕ್ಕಂಥ ತರಾತುರಿಯಲ್ಲಿ ಬೀಳದೆ, ಶಾಹಿ ಸ್ನಾನದ ಅಖಾಡಗಳ ಸ್ನಾನ ಏನಿದೆ ಅದಾದ ನಂತರ ನಿಮಗೆ ಸ್ನಾನಕ್ಕೆ ಅವಕಾಶ ಜಾಸ್ತಿ ಇದೆ. ಈ ಅಖಾಡ ಸ್ನಾನವನ್ನು ನೋಡ್ಲಿಕ್ಕೆ ಹೋಗಿ, ಅದು ಇಕ್ಕೆಲಗಳಲ್ಲಿ ಜನ ನಿಂತು ಅವ್ರ ಜೊತೆ ಒಳಗೆ ನುಗ್ಲಿಕ್ಕೆ ಹೋಗಿ ಅದೇನಾಗುತ್ತಲ್ಲ. ಆಮೇಲೆ ನನಗನ್ಸುತ್ತೆ 3ನೇ ತಾರೀಕುವರೆಗೆ ಕನ್ನಡಿಗರು ಸ್ಪೆಷಲಿ ಯಾರು ಇದನ್ನು ನೋಡ್ತಾ ಇದ್ದೀರಿ, ನೀವು ಇನ್ನೂ ಬುಕ್ಕಿಂಗ್ ಮಾಡದೇ ಇದ್ದಲ್ಲಿ ಸುಮ್ಮನಿದ್ದು ಬಿಡಿ, ಸ್ವಲ್ಪ 3ನೇ ತಾರೀಕುವರೆಗೆ ಸುಮ್ಮನಿರಿ. ನಂತರ 3ರಿಂದ 26ರವರೆಗೆ ಒಂದು ಸ್ವಲ್ಪ ಮಟ್ಟಿಗೆ ಲೀನ್ ಪೀರಿಯಡ್ ಇರುತ್ತೆ. ಆಮೇಲೆ ಈ ಟ್ರೈನ್ಗಳದ್ದು ಕೂಡ ಬಹಳಷ್ಟು ಜನ ಹೇಳ್ತಾ ಇದ್ರು, ಟ್ರೈನಲ್ಲಿ ನುಗ್ಗುತ್ತಾ ಇದ್ದಾರೆ ಜನ. ರಿಸರ್ವೇಶನ್ ಇರಬೇಕು ಅಂತಿಲ್ಲ. ಯಾರೊಬ್ರು ಮಿತ್ರರು ಹೋಗಿದ್ರು, ಫಸ್ಟ್ AC ಯಲ್ಲೂ ಕೂಡ ಜನ ಬಂದು ಕೂಡ್ತಾ ಇದ್ದಾರೆ. ಬಸ್ಸಲ್ಲಿ ನಿಮ್ಗೆ ಕೂಡ್ಲಿಕ್ಕೆ ಜಾಗ ಸಿಗ್ತಾ ಇಲ್ಲ. ಕಾರಲ್ಲಿ ಹೋದರೂ ಕೂಡ ನೀವು 10 ಗಂಟೆ ಪ್ರಯಾಣ ಮಾಡಿದರೂ ಒಂದು 15-16 ಕಿಲೋಮೀಟರ್ ಹೋಗ್ತಕ್ಕಂಥದ್ದು. ಹೀಗಾಗಿ 3ನೇ ತಾರೀಕುವರೆಗೆ ಈ ಸ್ವಲ್ಪ 25-26 ರಜೆ, ಮೌನಿ ಅಮಾವಾಸ್ಯೆ, ವಸಂತ ಪಂಚಮಿ ಕಾರಣದಿಂದ ಹ್ಯೂಜ್ ರಶ್ ಇರುತ್ತೆ. ಈಗ ಒಂದು 3ನೇ ತಾರೀಕು ವಸಂತ ಪಂಚಮಿಯನ್ನು ಮುಗಿಸ್ಕೊಳ್ಳಿ, ಆಮೇಲೆ ಹೋಗಿ. ನಿನ್ನೆ ಸರ್ಕಾರ ಕೆಲವು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದೆ. VIP ಏನಿತ್ತು ಮೂಮೆಂಟು, ಅದನ್ನು 4ನೇ ತಾರೀಕುವರೆಗೆ ಯಾವುದೇ VIPಗಳಿಗೆ ಅವಕಾಶ. ಆ್ಯಕ್ಚುಲಿ 26ರಿಂದಲೇ ಅಮಿತ್ ಶಾ ಅವರು ಬಂದು ಹೋದ ನಂತರ VIP ಮೂಮೆಂಟನ್ನು ನಿಲ್ಲಿಸಲಾಗಿತ್ತು. ಆಮೇಲೆ ವೆಹಿಕಲ್ ಪಾಸ್ಗಳನ್ನೇನು ಅಲ್ಲಿನ MLAಗಳಿಗೆ MP ಗಳಿಗೆ ಕೊಡಲಾಗ್ತಾ ಇತ್ತು, ಅದನ್ನು ಕೂಡ ಬಂದ್ ಮಾಡಲಾಗಿದೆ. 4ನೇ ತಾರೀಕುವರೆಗೆ ನಾವು ಕೊಡಲ್ಲ ಅಂತ. ಕೆಲವರಿಗೆ ವೆಹಿಕಲ್ ಪಾಸ್ಗಳನ್ನು ಸಿಟಿಯಲ್ಲಿ ಏನು ಕೊಡಲಾಗ್ತಾ ಇತ್ತು ಅದನ್ನು ಎಲ್ಲವನ್ನು ರದ್ದುಗೊಳಿಸಲಾಗಿದೆ. ಡಿಸ್ಟ್ರಿಕ್ಟ್ ಬಾರ್ಡರ್ಸ್ಗಳಲ್ಲೇ ನಿಮ್ಮ ಕಾರ್ಗಳನ್ನು ನಿಲ್ಲಿಸಬೇಕು, ನಂತರ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಒಳಗಡೆ ಬರಬಹುದು ಅಂತಕ್ಕಂಥದ್ದನ್ನು ಸರ್ಕಾರ ಹೇಳ್ತಾ ಇದೆ. ಮತ್ತು ಈ ಸ್ನಾನದ ಘಾಟ್ನಲ್ಲಿ ಪಾಸ್ಗಳು ಏನು ವ್ಯವಸ್ಥೆ ಮಾಡಲಾಗಿತ್ತು ಅವೆಲ್ಲವನ್ನು ಕೂಡ 4ನೇ ತಾರೀಕುವರೆಗೆ ರದ್ದುಗೊಳಿಸಲಾಗಿದೆ. ಹಾಗಾಗಿ ಆರಾಮಾಗಿರಿ, ನಿಧಾನಕ್ಕೆ ಹೋಗಿ ಬನ್ನಿ. ಸದ್ಯಕ್ಕಂತೂ ಬುಕ್ಕಿಂಗ್ ಮಾಡಿಲ್ಲ ಅಂತ ಹೇಳಿದ್ರೆ ಸೇಫ್ ಆಗಿ ಮುಳುಗಿ ಎದ್ದು ಬನ್ನಿ. ಆದಷ್ಟು ಎಲ್ಲಿ ಅಂದ್ರೆ ಗುಂಪುಗಳ ಹೋದಾಗ ಸ್ವಲ್ಪ ಸೇಫ್ ಇರಿ. ಆಮೇಲೆ ಹೇಳಿದ ಹಾಗೆ ಅಖಾಡಗಳು ಬರ್ತಾ ಇದೆ ಅಂದಾಗ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋಗೋದು ಅವಾಯ್ಡ್ ಮಾಡಿ. ಚಿಕ್ಕ ಮಕ್ಕಳು, ತುಂಬಾ ಏಜ್ ಆದವರು, ನಡೆಯೋದಕ್ಕಾಗದೇ ಇರೋರು ಅಥವಾ ಎಳೆ ಮಕ್ಕಳು, ಇವರನ್ನು ಅವಾಯ್ಡ್ ಮಾಡಿ. ಯಾರು ಸದೃಢರಿದ್ದೀರೋ ನಡಿಬಹುದು, ಕಿಲೋಮೀಟರ್ ಗಟ್ಟಲೆ ನಡಿಬಹುದು, ಕಾಲಲ್ಲಿ ಶಕ್ತಿ ಇದೆ ಅನ್ನೋರು ಮಾತ್ರ. ಅನೇಕರು ಈಗ ನಿನ್ನೆ ಸ್ಟ್ಯಾಂಪೇಡ್ ಅಂದ ತಕ್ಷಣ ಆತಂಕಗೊಳ್ತಕ್ಕಂಥ ಅಗತ್ಯ ಇಲ್ಲ. ದಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಅದಾಗಬಾರ್ದಾಗಿತ್ತು, ಆ ಘಟನೆ ನಡೆದಿದೆ. ಆದರೆ ನೀವು ಸೇರಿದ ಜನಸಾಗರ ಏನಿತ್ತಲ್ಲ, ಬೆಳಿಗ್ಗೆ 8 ಗಂಟೆವರೆಗೆ ಸರ್ಕಾರದ ಅಂಕಿ ಸಂಖ್ಯೆಗಳ ಪ್ರಕಾರ 2,80,00,000 ಜನ ಸ್ನಾನ ಮಾಡಿದ್ರು ಬೆಳಗ್ಗೆ ಮಾತ್ರ. ಹೀಗಾಗಿ ಅಲ್ಲಿ ಏನು ಎಲ್ಲವೂ ವ್ಯವಸ್ಥೆ, ಅನೇಕರಿಗೆ ಏನಾಗುತ್ತೆ, ಈ ತರಾತುರಿಯ ಕಾರಣದಿಂದಾಗಿ ಆ ಒಂದು ಘಟನೆ ಸಂಭವಿಸಿದೆ. ಅದೇ ಮುಹೂರ್ತದಲ್ಲಿ ಮುಳುಗೇ ಬಿಡಬೇಕು ನಾವು, ಆ ಮುಹೂರ್ತದಲ್ಲಿ ಮುಳುಗೆ ಹೇಳಬೇಕು. ದಯವಿಟ್ಟು ಅಂತಹ ಸಾಹಸಗಳಿಗೆ ಕೈ ಹಾಕಬೇಡಿ. ಆರಾಮಾಗಿ ಎಲ್ಲಿ ರಶ್ ಕಮ್ಮಿ ಇದೆಯೋ ಅಲ್ಲಿ ಆರಾಮಾಗಿ ಹೋಗಿ ಮುಳುಗಿ ದೇವ್ರ ಭಕ್ತಿಯಿಂದ ನಮಸ್ಕಾರ ಮಾಡಿ ವಾಪಸ್ ಬನ್ನಿ. ಸೇಫ್ ಇರಿ ಅನ್ನೋದಷ್ಟೇ ನಮ್ಮೆಲ್ಲರ ಕಳಕಳಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ. ಥ್ಯಾಂಕ್ ಯು ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಟಾಕ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.